श्रीमत्कण्ठीरवास्य प्रततसु नखराः दारितारातिदूर प्रध्वस्तध्वान्तशान्तप्रवितत मनसा भाविता भूरिभागैः श्रीमद्विष्णुघ्निष्ठाति गुणगुरुतम श्रीमदानन्दतीर्थ त्रैलोक्याचार्य पादोज्ज्वल जल जल सत्तां सवोऽस्मान् पुनन्ति वाचां यत्र प्रणेत्री त्रिभुवनमहिता शारदा शारदेन्दुज्योत्स्ना भद्रस्मितश्री धवलितककुभा प्रेमभारं बभारा ಈಗಲೇ ನಿನಗೆ ಸನ್ಯಾಸ ಬೇಕು? ಸಂಸಾರ ಬಂಧನ ಬೇಡವಾಗಿದೆ. ನಿಮ್ಮಂತೆ ಸನ್ಯಾಸಿಯ ಸಂಸಾರವೂ ನನಗೆ ಇಷ್ಟವಿಲ್ಲ. ಒಬ್ಬನೇ ಆಗಿ ತಪಸ್ಸು ಮಾಡಬೇಕು. ಹೌದು, ಸನ್ಯಾಸಿ ಜಗತ್ ಸಂಸಾರಿ. ಜೀವನದಲ್ಲಿ ರೋಸಿ ತಪಸ್ಸು ಮಾಡುವರೆಂದು ಓಡಿ ಹೋಗುವ ಹೇಡಿಯಲ್ಲ. ನಿನ್ನ ತಪಸ್ಸಿನ ಫಲವನ್ನು ಜಗತ್ತಿಗೆ ಧಾರೆ ಎರೆಯಲು ನೀನು ಸಿದ್ಧನಾದರೆ ನಾಳೆಯೇ ನಿನಗೆ ಸನ್ಯಾಸ ದೀಕ್ಷೆ, ಇಲ್ಲವಾದರೆ ಇಲ್ಲ. ಹಾಗೆಯೇ ಮಾಡುತ್ತೇನೆ. ಓಂ ಓಂ ಓಂ. ಓಂಕಾರದ ಅಪೂರ್ವ ರಹಸ್ಯಗಳನ್ನು ಇಂದು ನಿನ್ನ ಎದುರು ತೆರೆದಿಡುತ್ತಿದ್ದೇನೆ. ಅಕಾರ, ಉಕಾರ, ಮಕಾರಗಳ ಸಮಷ್ಟಿ ನಾದವೇ ಓಂಕಾರ. ಅಕಾರ ಎಚ್ಚರದ ಪ್ರತೀಕ, ಆಪ್ತಿಯೇ ಅಕಾರ. ಆಪ್ತಿ ಎಂದರೆ ವ್ಯಾಪ್ತಿ, ಬಾಹ್ಯ ಪ್ರಪಂಚದೊಡನೆ ಕಣ್ಣಿನ ಸಂಪರ್ಕ. ಅಕಾರವೇ ಬೆಳೆದು ಋಗ್ವೇದವಾಯಿತು. ಅದಕ್ಕೆಂದೇ ಋಗ್ವೇದ ಅಕಾರದಿಂದಲೇ ತೊಡಗಿ ಇಕಾರದಲ್ಲಿ ಕೊನೆಗೊಳ್ಳುತ್ತದೆ. ಉಕಾರ ಕನಸಿನ ಪ್ರತೀಕ. ಊ ಎಂದರೆ ಉತ್ಕರ್ಷ, ಒಳಕ್ಕೆ ಎಳೆದುಕೊಳ್ಳುವುದು. ಹೊರಗಿನ ಪ್ರಪಂಚದ ಸಂಪರ್ಕ ಕಳೆದುಕೊಂಡು ಮಾನಸ ಪ್ರಪಂಚದ ವಿಹಾರ. ಉಕಾರವೇ ಬೆಳೆದು ಯಜುರ್ವೇದವಾಯಿತು. ಅದರಿಂದಲೇ ಯಜುರ್ವೇದ ಇಕಾರದಿಂದ ತೊಡಗಿ ಉಕಾರದಲ್ಲಿ ಕೊನೆಗೊಳ್ಳುತ್ತದೆ. ಮಕಾರ ಎಂದರೆ ಜೀವ ಭಗವಂತನಲ್ಲಿ ಲೀನವಾಗಿ ಮಲಗುವುದು. ಮಕಾರ ಸಾಮದ ನಾದದ ಸಂಕೇತವೂ ಹೌದು. ಹೀಗೆ ಎಚ್ಚರ, ಕನಸು, ನಿದ್ರೆಗಳ ರೂಪ ಪ್ರಪಂಚವನ್ನು, ಋಕ್ ಯಜುಸ್ ಸಾಮಗಳ ಶಬ್ದ ಪ್ರಪಂಚವನ್ನು ವ್ಯಾಪಿಸಿ ನಿಂತಿರುವ ಈ ಓಂಕಾರ ನಾಮರೂಪಾತ್ಮಕವಾದ ಸಮಗ್ರ ವಿಶ್ವದ ಮೂಲ ಬೀಜಾಕ್ಷರ. ಈ ಎಲ್ಲವನ್ನೂ ನಿಯಮಿಸುವ
ಈ ಮೂರು ನಾಮರೂಪಗಳ ಹಿಂದಿರುವ ಭಗವಂತನ ವಿಶ್ವ, ತೈಜಸ, ಪ್ರಾಜ್ಞಗಳೆಂಬ ರೂಪಗಳ ರಹಸ್ಯ ನಾಮಧೇಯ ಅದೇ. ಮೂರರ ಮುಪ್ಪುರಿಯಿಂದ ನಾಲ್ಕನ್ನು ಮುಟ್ಟಬೇಕು. ಇದು ನಾದಗಮ್ಯವಾದ ತುರೀಯ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ರೂಪಗಳ ಅನಂತರದ ಪರವಾಸುದೇವ. ಇದು ಸಾಧನೆಯ ದಾರಿ, ಇದು ಮೋಕ್ಷದ ದಾರಿ. ಬನ್ನಿ ಬನ್ನಿ. ಋಷಿಕೇಶ ತೀರ್ಥ, ಪದ್ಮನಾಭ ತೀರ್ಥ ಮತ್ತು ನಿಮ್ಮಂತಹ ತತ್ವನಿಷ್ಠ ವಿದ್ವಾಂಸರ ಕೈಯಲ್ಲಿ ನಮ್ಮ ವೇದಾಂತ ಸಾಮ್ರಾಜ್ಯ ಸುರಕ್ಷಿತವಾಯಿತು. ಭಗವತ್ಪಾದರಲ್ಲಿ ನನ್ನದೊಂದು ಭಿನ್ನ. ತಮ್ಮ ಭಾಷ್ಯವು ಜನಸಾಮಾನ್ಯಕ್ಕೆ ಅರ್ಥವಾಗದ ಕಬ್ಬಿಣದ ಕಡಲೆ. ಆ ಭಾಷ್ಯದಲ್ಲಿ ಅಡಗಿರುವ ಯುಕ್ತಿಗಳನ್ನು ಸ್ಫುಟವಾಗಿ ವಿವರಿಸುವ ಅನುವ್ಯಾಖ್ಯಾನವೊಂದು ತಮ್ಮಿಂದ ರಚನೆಯಾಗಬೇಕು. ನೀವು ಮಹಾಮೇಧಾವಿಗಳಪ್ಪ. ಮತ್ತೆ ನನ್ನನ್ನು ಕೆಲಸಕ್ಕೆ ಹಚ್ಚಿಬಿಟ್ಟಿರಿ. ಆಗಲಿ. ಪಂಡಿತರೇ, ನನ್ನೆಷ್ಟೋ ಹೊಣೆಗಳನ್ನು ನೀವು ನಿಮ್ಮ ಕುಟುಂಬದವರೆಲ್ಲರೂ ವಹಿಸಿಕೊಂಡು ನಮಗೆ ಪೂರ್ಣ ತೃಪ್ತಿ ನೀಡಿದ್ದೀರಪ್ಪ.